ಇನ್ಮುಂದೆ ನಮ್ಮ ಜೇಬಿನಲ್ಲಿ ನೋಟುಗಳಿಲ್ಲದಿದ್ದರೂ, ಬ್ಯಾಂಕ್ ಅಕೌಂಟಿನಲ್ಲಿ ಹಣ ಇಲ್ಲದಿದ್ದರೂ ನಾವು ಡಿಜಿಟಲ್ ಆಗಿ ಪೇಮೆಂಟ್ ಮಾಡಬಹುದು. ಹೌದು, RBI ಈಗ ತನ್ನ ಡಿಜಿಟಲ್ ಕರೆನ್ಸಿ ಈ-ರೂಪಾಯಿಯನ್ನು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ರೋಲ್ಔಟ್ ಮಾಡಲು ರೆಡಿಯಾಗಿದೆ. ಏನಿದು ಈ-ರೂಪಾಯಿ? ನಮ್ಮ UPI ಗಿಂತ ಹೇಗೆ ಡಿಫ್ರೆಂಟ್? ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಕೇಳಿ. ನೋಡಿ, ನಾವು ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ UPI ಪಾವತಿ ಮಾಡಿದಾಗ ನಮ್ಮ ಬ್ಯಾಂಕ್ ಖಾತೆಯಿಂದ ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗುತ್ತದೆ. ಅಂದರೆ ಅಲ್ಲಿ ಬ್ಯಾಂಕ್ ಮಧ್ಯಸ್ಥಿಕೆ ಇರಲೇಬೇಕು. ಆದರೆ ಈ-ರೂಪಾಯಿ ಅನ್ನೋದು ನಿಮ್ಮ ಜೇಬಿನಲ್ಲಿರುವ ಅಸಲಿ ಕಾಗದದ ನೋಟಿನ ಡಿಜಿಟಲ್ ರೂಪ ಅಷ್ಟೇ. ಇದು ನೇರವಾಗಿ RBI ನಿಯಂತ್ರಣದಲ್ಲಿರುವ ನಿಮ್ಮ ಮೊಬೈಲ್ ವ್ಯಾಲೆಟ್ನಲ್ಲಿ ಇರುತ್ತದೆ. ಇದನ್ನು ಬಳಸಲು ನಿಮಗೆ ಯಾವುದೇ ಬ್ಯಾಂಕ್ ಖಾತೆ ಅಗತ್ಯವಿರುವುದಿಲ್ಲ. ಇದರ ಅತಿ ದೊಡ್ಡ ಲಾಭ ಅಂದರೆ UPI ತರ ಇಲ್ಲಿ ಬ್ಯಾಂಕ್ ಸರ್ವರ್ ಡೌನ್ ಆಗಿದೆ ಅನ್ನೋ ಸಮಸ್ಯೆ ಬರಲ್ಲ. ಏಕೆಂದರೆ ಇದು ಬ್ಯಾಂಕ್ ಮೂಲಕ ಹೋಗಲ್ಲ, ನೇರವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ಗಾವಣೆಯಾಗುತ್ತದೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಇಂಟರ್ನೆಟ್ ಇಲ್ಲದಿದ್ದರೂ ಆಫ್ಲೈನ್ನಲ್ಲಿ ಈ-ರೂಪಾಯಿ ಮೂಲಕ ಪಾವತಿ ಮಾಡುವ ತಂತ್ರಜ್ಞಾನದ ಮೇಲೆ ಕೆಲಸ ನಡೆಯುತ್ತಿದೆ. ಇದು ಬ್ಲಾಕ್ ಚೈನ್ ತಂತ್ರಜ್ಞಾನದಡಿ ಕೆಲಸ ಮಾಡುವುದರಿಂದ ನಕಲಿ ಮಾಡಲು ಸಾಧ್ಯವೇ ಇಲ್ಲ. ಒಟ್ಟಿನಲ್ಲಿ RBIನ ಈ-ರೂಪಾಯಿ ನಮ್ಮ ದೇಶದ ಭವಿಷ್ಯದ ಪೇಮೆಂಟ್ ಸಿಸ್ಟಮ್ ಅನ್ನು ಬದಲಾಯಿಸುವುದರಲ್ಲಿ ಡೌಟೇ ಇಲ್ಲ. UPI ಗಿಂತ ಈ ಡಿಜಿಟಲ್ ರೂಪಾಯಿ ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ವಿದ್ಯಮಾನಗಳನ್ನು ಸರಳವಾಗಿ ತಿಳಿಯಲು ನಮ್ಮ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.